ಕಲಬುರಗಿಯ ಶ್ರೀ ಶರಣಬಸವೇಶ್ವರರ 202ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಪೀಠಾರೋಹಣ ಸ್ಮರಣಾರ್ಥ ಇದೇ ಮಾರ್ಚ್ 29ರಂದು ಸಂಜೆ 6 ಗಂಟೆಗೆ ಉಚ್ಚಾಯಿ ಹಾಗೂ ಮಾರ್ಚ್ 30ರಂದು ರಥೋತ್ಸವ ಜರುಗಲಿದೆ ಎಂದು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಹಾಗೂ ಶರಣಬಸವ ವಿಶ್ವವಿದ್ಯಾಲಯದ ಬೋರ್ಡ್ ಆಫ್ ಗವರ್ನರ್ ಸದಸ್ಯರಾದ ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಾಯಣಿ ಯಸಪ್ಪ ತಿಳಿಸಿದರು. ಶ್ರೀ ಶರಣಬಸವೇಶ್ವರ ಮಹಾಸಂಸ್ಥಾನ ದಾಸೋಹ ಮನೆಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾರ್ಚ್ 30ರಂದು ಸಂಜೆ 6 ಗಂಟೆಗೆ ಸಂಸ್ಥಾನದ 8ನೇ ಪೀಠಾಧಿಪತಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಹಾಗೂ 9ನೇ ಮಹಾದಾಸೋಹದ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಶ್ರೀ ಶರಣಬಸವೇಶ್ವರರ ಪರಸು ಬಟ್ಟಲು ಪ್ರದರ್ಶನ, ಲಿಂಗ ಸಜ್ಜಿಕೆಗಳ ದಿವ್ಯ ದರ್ಶನ ಹಾಗೂ ರಥೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಎಂದರು. ಮಾರ್ಚ್ 29ರಂದು ನಡೆಯುವ ಉಚ್ಚಾಯಿ ಕಾರ್ಯಕ್ರಮದ ಹಿಂದೆ ಹಿಡಿದು ಏಪ್ರಿಲ್ 9ರವರೆಗೆ ಎಲ್ಲಾ ಧಾರ್ಮಿಕ ಆಚರಣೆಗಳು ಸಾಂಗವಾಗಿ ನೆರವೇರಲಿವೆ. ಒಟ್ಟು 15 ದಿನಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ಮೊದಲ ದಿನ ಅಡ್ಡಪಲ್ಲಕ್ಕಿ ಉತ್ಸವ ಜರುಗಲಿದೆ. ಮಾರ್ಚ್ 30ರಂದು ತೇರಿನ ಉತ್ಸವಗಳು, ಶರಣಬಸವೇಶ್ವರರು ದೈವದೀನರಾದ ಪ್ರತೀಕವಾಗಿ ರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಬರಲಾಗುತ್ತಿದೆ ಎಂದರು. ದೊಡ್ಡಪ್ಪ ಇಪ್ಪಜಿಯವರೇ, ಶರಣಬಸವೇಶ್ವರ ವಿದ್ಯಾವರ್ಧಕದ ಸಂಘದ ಸೆಕ್ರೆಟರಿ ಆದ ಬಸಣ್ಣನವರೇ, ಸರ್ವಧರ್ಮ ಪೂಜ್ಯ ಅಧಿಕಾರಿಯರೇ, ಪೂಜ್ಯರೇ, ಹಿರಿಯರಾದ ರಾಜಕೀಯ ಸೋದರರೇ, ವ್ಯಾಪಾರ ಮಳಿಗೆಯವರೇ, ಸೋದರರೇ, ದಾಲ್ಮಿಲ್ ಸೋದರರೇ, ಫರ್ಟಿಲೈಸೇಷನ್ ಸೋದರರೇ, ಪತ್ರಿಕಾ ಮತ್ತು ಮೀಡಿಯಾ ಸೋದರರೇ, ಗುರುವೃಂದದವರೇ, ಎಲ್ಲ ಸೋದರ ಸೋದರರೇ, ಗಣ್ಯಮಾನ್ಯರೇ, ಎಲ್ಲರಿಗೂ ನನ್ನ ಕಡೆಯಿಂದ ಶರಣಾರ್ಥಿಯನ್ನು ಸಲ್ಲಿಸುತ್ತೇನೆ. 202ನೇ ಪುಣ್ಯತಿಥಿ ಮಹಾದಾಸೋಹ ಯಾತ್ರಾ ಮಹೋತ್ಸವ ನಿಮಿತ್ತ ನಾವೆಲ್ಲರೂ ಇಲ್ಲಿ ಕೂಡಿದ್ದೇವೆ. ತಾವೆಲ್ಲರೂ ಸಹಕರಿಸಿದ್ದಕ್ಕೆ, ಈ ಯಾತ್ರಾ ಮಹೋತ್ಸವಕ್ಕೆ ತಾವೆಲ್ಲ ಬಂದು ಇಲ್ಲಿ ಕುಂತು ನೀವೆಲ್ಲ ಸಹಕರಿಸಿದ್ದಕ್ಕೆ, ಎರಡು ಮಾತಾಡಿದ್ದಕ್ಕೆ, ತಮ್ಮ ಅನಿಸಿಕೆ ಹೇಳಿದ್ದಕ್ಕೆ ಮತ್ತು ಇಲ್ಲಿ ಬಂದು ಕುಂತು ನಮ್ಮ ಜಾತ್ರೆ ಪರಿಪೂರ್ಣ ಆಗೋಕ್ಕೆ ತಾವೆಲ್ಲರೂ ಸಹಾಯ ಮಾಡಿದ್ದೇವೆ. ತಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇದು ಜಾತ್ರೆ ಇಷ್ಟು ಯಶಸ್ವಿಯಾಗಿ ನಡೆಯಲು ಕಾರಣ 2 ವರ್ಷದಿಂದ ತಾವೆಲ್ಲ ಭಕ್ತರು ಬಂದು ನೀವೆಲ್ಲರೂ ಬಂದು ನಮ್ಗೆ ಕೂಡಿ ಸಹಕರಿಸಿ ನಮಗೇನು ಮುಂದುವರಿಸಲು ದಾರಿ ಮಾಡ್ತಾ ಇದ್ದೀರಿ. ತಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮಾರ್ಚ್ 29 ಮತ್ತು 30ರಂದು ಉಚ್ಚಾಯಿ ತೇರು ಉತ್ಸವ ಇರುತ್ತದೆ. 5 ದಿನ ವಿಶೇಷ ಪೂಜೆ ಇರುತ್ತದೆ. ಮೊದಲನೇ ದಿನ ಭಾವಿ ಮತ್ತು ಗಂಗಾ ಪೂಜೆ ಅಂತ ಮಾಡುತ್ತಾರೆ. ಉಳಿದ 2 ದಿನ ಪಾಲಕಿ ಉತ್ಸವ ಪೂಜೆ ಇರುತ್ತದೆ. ಮಹಾದಾಸೋಹಿ ಶರಣಬಸವೇಶ್ವರ ಯಾವಾಗಲೂ ತ್ರಿಕಾಲ ಪೂಜೆ ಅವಾಗಿಂದ ತ್ರಿಕಾಲ ಪೂಜೆ ನಡೀತಾ ಇದೆ. ಅದು ಪೀಠಾಧಿಪತಿಗಳು ಮಾಡ್ಕೋತಾ ಬರ್ತಾ ಇದ್ದಾರೆ. ಈಗಲೂ ಕೂಡ ಗುರುಲಿಂಗ ಜಂಗಮ ಪೂಜೆ ನಡೀತಿದೆ. ಅದು 8ನೇ ಪೀಠಾಧಿಪತಿಯಾದ ನನ್ನ ಯಜಮಾನರು ಮತ್ತು ನನ್ನ ಮಗನಾದ ಚಿರಂಜೀವಿ ದೊಡ್ಡಪ್ಪ ಅವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಉಚ್ಚಾಯಿ ಮತ್ತು ರಥೋತ್ಸವ ಮತ್ತು ಪ್ರಸಾದ ಬಟ್ಟಲ ಲಿಂಗ ಸಜ್ಜಿಕೆಯನ್ನು ನಮ್ಮ ಯಜಮಾನರು ಮತ್ತು ನನ್ನ ಮಗ ಚಿರಂಜೀವಿ ದೊಡ್ಡಪ್ಪ ಅವರು ಎಲ್ಲನೂ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಕುಂಭ ಪೂಜೆ ಇರುತ್ತೆ. ಕುಂಭ ತೆಗೆದುಕೊಂಡು ಹೋಗುತ್ತಾರೆ. ನಂದಿಕೋಲ ಪಾಲಕ್ಕಿ ಬರುತ್ತದೆ. ಶಂಕರ್ಲಿಂಗ ಗುಡಿಯಿಂದ ನಂದಿಕೋಲ ಬರುತ್ತದೆ. ಬೀದಿ ಬಸವಣ್ಣ ಗುಡಿಯಿಂದ ನಂದಿಕೋಲ ಬರುತ್ತದೆ. ಗುರು ಬಸವೇಶ್ವರ ಗುಡಿಯಿಂದ ಪಲ್ಲಕ್ಕಿ ತರುತ್ತಾರೆ. ಶ್ರೀಮಾನ್ ದೇಶಮುಖ್ ಮನೆತನದಿಂದ ಶ್ರೀಮಾನ್ ಪಾಂಡುರಂಗ ದೇಶಮುಖ್ ಅಣ್ಣವರಿಂದ ಸನ್ಮಾನ ಮಾಡಲಾಗುತ್ತದೆ. ಅವರಿಗೆ ಸನ್ಮಾನ ಮಾಡಲಾಗುತ್ತದೆ ನಮ್ಮ ಸಂಸ್ಥೆಯಿಂದ. ದರ್ಗಾದಿಂದ ಹೂಗಳು ಬರುತ್ತವೆ. ಭಜನೆ, ಡೊಳ್ಳು, ಕುಣಿತ, ನಾಟಕ, ನೃತ್ಯ, ಸಂಗೀತ ಸಂಭ್ರಮವೇ ಇರುತ್ತದೆ, ಉತ್ಸವವೇ ಇರುತ್ತದೆ. ಜಾತ್ರಾ ಮೈದಾನದಲ್ಲಿ 200 ವರ್ಷಗಳಿಂದ ಜಾತ್ರೆ ಮಾಡಲಾಗುತ್ತದೆ. ತೊಟ್ಟಿಲು ಆಡಲು ತರತರದ ಜೋಕಾಲಿ, ಜಾತ್ರೆ ನೋಡಲು ಆನಂದ, ಪ್ರವಚನ ಕೂಡ ನಡೆಯುತ್ತದೆ. ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವಾಗಲೂ ನಡೀತಾ ಇದೆ. ಮಕ್ಕಳು, ಹಿರಿಯರು, ದೊಡ್ಡವರು ಎಲ್ಲರೂ ಕೂಡಿ ಶರಣರ ಉತ್ಸವಕ್ಕೆ ನೋಡಿ ಆನಂದ ಪಡುತ್ತಾ ಇದ್ದಾರೆ. ಮತ್ತು ಲಕ್ಷಾನು ಭಕ್ತರು ದಾಸೋಹ ಮಹಾಮನೆಯಲ್ಲಿ ಪ್ರಸಾದ ಸೇವನೆ ಮಾಡಿ ಜೀವನ ಪಾವನ ಮಾಡಿಕೊಳ್ಳುತ್ತಿದ್ದಾರೆ. ಇಲ್ಲಿ ಭಕ್ತರು, ವ್ಯಾಪಾರ ಮಳಿಗೆಯವರು, ಅಡತಿ ದಾಲ್ಮಿಲ್ ಸೋದರರು, ಫರ್ಟಿಲೈಸೇಷನ್ ಸೋದರರು ಎಲ್ಲರೂ ಮುಂದಾಗಿ ದಾಸೋಹ ಮಾಡಲಿಕ್ಕೆ ಬಂದಿದ್ದಕ್ಕೆ ತಮಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಯಾವುದೇ ಜಾತಿ, ಧರ್ಮ, ಮತ, ಪಂಥ, ಲಿಂಗ ಭೇದ ಭಾವ ಇಲ್ಲದೆ ಸಮನಾದ ಭಾವದಿಂದ ಸರ್ವರ ಏಳಿಗೆಗೆ, ಲೋಕ ಕಲ್ಯಾಣಕ್ಕೆ ಎಲ್ಲರೂ ಕೂಡಿ ಮಾಡುತ್ತಿರುವ ಇದು ಜಾತ್ರೆ ಸೇವೆ ಮಾಡುತ್ತಿರುವ ಮಹಾದಾಸೋಹಿ ಶರಣಬಸವೇಶ್ವರರು ಯಶಸ್ವಿಯಾಗಿ ಜಾತ್ರೆ ನಡೀತಾ ಇದೆ. ಪೀಠಾಧಿಪತಿಯವರು ಕೂಡ ಹಾಗೆ ಇದೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಕಾಯಕನೂ ಮಾಡುತ್ತಿದ್ದಾರೆ. ಶರಣಬಸವೇಶ್ವರ ಸಂಸ್ಥೆಯು ಇದೇ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಾ ಇದೆ. ಸರ್ವಧರ್ಮ ಸಮ್ಮೇಳನದ ಜಾತ್ರೆಯಾಗಿದೆ ಇದು. ನಮ್ಮ ಕಲಬುರಗಿ ಗೌರವ ಮತ್ತು ಭಾವೈಕ್ಯತೆಯ ಪ್ರತೀಕ ಇದು. ನಾವೆಲ್ಲರೂ ಹೀಗೆ ಕೂಡಿ ಹೀಗೆ ಈ ರಥೋತ್ಸವ ಮಾಡಿಕೊಂಡು ಹೋಗೋಣ. ಕಲಬುರಗಿಯಲ್ಲಿ ಇತಿಹಾಸ ಮಾಡೋಣ. ಕಲಬುರಗಿ ಹೆಸರು ಬೆಳೆಸೋಣ. ಕಲಬುರಗಿಯಲ್ಲಿ 3 ಕಣ್ಣುಗಳಿದೆ. ಬುದ್ಧ ವಿಹಾರ, ದರ್ಗಾ, ಶರಣಬಸವೇಶ್ವರ ಸಂಸ್ಥಾನ, ಹೀಗೆ 3 ಕಣ್ಣುಗಳಿಂದ ಕೂಡಿದೆ. ಇಲ್ಲಿ ಭಾವೈಕ್ಯ ಪ್ರತೀಕವಾಗಿ ಜಾತ್ರೆ ನಡೀತಾ ಇದೆ ಅಂತ ಹೇಳಲು ನಮಗೆ ಆನಂದವಾಗುತ್ತದೆ. ತಾವೆಲ್ಲರೂ ಬಂದು ನಮಗೆ ಸಹಕರಿಸಿದ್ದಕ್ಕೆ ನಮ್ಮೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು.
ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.